ಬೆಲ್ಲ ತಯಾರಿಸುವಾಗ ರಾಸಾಯನಿಕಗಳನ್ನು ಬಳಸಿ ಬೆಲ್ಲವನ್ನು ತಯಾರು ಮಾಡ್ತಾಯಿದ್ದಾರೆ. ಈ ರಾಸಾಯನಿಕಗಳನ್ನು ಬಳಸ್ತಾ ಇರೋದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಈ ರಾಸಾಯನಿಕಗಳು ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ಸಾವಯವ ಬೆಲ್ಲಕ್ಕಿರ್ತಕ್ಕಂಥ ವ್ಯತ್ಯಾಸ ಅಂತಂದರೆ, ಸಾಮಾನ್ಯವಾಗಿ ನಾವು ಕಬ್ಬನ್ನು ವ್ಯವಸಾಯ ಮಾಡುವಾಗ ರಸಗೊಬ್ಬರಗಳನ್ನು ಹಾಕ್ತೀವಿ ಮತ್ತು ಸಾವಯವ ಗೊಬ್ಬರಗಳು ಎರಡನ್ನೂ ಸಹ ಸಮ್ಮಿಳಿತವಾಗಿ ಬಳಸ್ತೀವಿ. ಹೀಗೆ ಬೆಳೆದಂಥ ಕಬ್ಬಿನಿಂದ ನಾವು ಬೆಲ್ಲ ತಯಾರಿಸುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಮಾಡಿದಾಗ ಅದನ್ನು ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಬ್ಬನ್ನು ಸಾವಯವ ಕೃಷಿ ವಿಧಾನದಲ್ಲಿ ಬೆಳೆದು, ಅಂದರೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಅಥವಾ ರಸಗೊಬ್ಬರಗಳನ್ನು ಬಳಸದೇ ಸಾವಯವ ಮೂಲದಿಂದನೇ ಪೋಷಕಾಂಶಗಳನ್ನು ಪೂರೈಸಿ ಕಬ್ಬನ್ನು ಬೆಳೆದು ನಂತರ ಬೆಲ್ಲ ತಯಾರು ಮಾಡುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಮಾಡಿದಂಥ ಬೆಲ್ಲವನ್ನು ಸಾವಯವ ಬೆಲ್ಲ ಅಂತ ಹೇಳ್ಬೋದು. ಇದು ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ಸಾವಯವ ಬೆಲ್ಲಕ್ಕಿರ್ತಕ್ಕಂಥ ವ್ಯತ್ಯಾಸ. ಬೆಲ್ಲವನ್ನು ಸಕ್ಕರೆಗೆ ಹೋಲಿಸಿದಾಗ ಬೆಲ್ಲ ಒಂದು ಒಳ್ಳೆಯ ಸಿಹಿಕಾರಕ ಅಂತ ಹೇಳ್ಬೋದು. ವೆರಿ ಗುಡ್ ಸ್ವೀಟ್ನರ್ ಕಂಪೇರ್ಡ್ ಟು ಶುಗರ್ ಅಂತ ಹೇಳ್ತೀವಿ. ಅಂದರೆ ಸಕ್ಕರೆಗಿಂತ ಒಳ್ಳೆಯ ಒಂದು ಸಿಹಿಕಾರಕ. ಯಾಕೆ ಹೇಳ್ತೀವಿ ಅಂತಂದರೆ, ನಾವು ಸಾಮಾನ್ಯವಾಗಿ ಬೆಲ್ಲ ತಯಾರು ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ, ಕಬ್ಬಿನ ಹಾಲನ್ನು ಕುದಿಸಿದಾಗ ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ತೆಗಿತೀವಿ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಹೊರಗಡೆ ತೆಗಿತೀವಿ. ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಇಲ್ಲಿ ಹಾಲನ್ನು ಕುದಿಸಿ ಪಾಕದ ಹಂತಕ್ಕೆ ಬಂದಾಗ ಅದರಲ್ಲಿರ್ತಕ್ಕಂಥ ತೇವಾಂಶ ತೆಗೆದು ಪಾಕಕ್ಕೆ ಹಂತಕ್ಕೆ ಬಂದಾಗ ಬೇರೆ ಬೇರೆ ಅಚ್ಚುಗಳಿಗೆ ಹಾಕ್ತೀವಿ. ಗಟ್ಟಿಯಾದ ಉಳಿಯುವಂಥ ಗಟ್ಟಿ ಭಾಗನೇ ಬೆಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಬೇರೆ ಏನು ವಿಶೇಷವಾಗಿ ನಾವೇನು ಮಾಡ್ತಾ ಇಲ್ಲ, ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ಮಾತ್ರ ಹೊರಗಡೆ ತೆಗಿತಾ ಇದ್ದೀವಿ. ಅಷ್ಟು ಮಟ್ಟಿಗೆ ಕಲ್ಮಶಗಳನ್ನು ತೆಗಿತೀವಿ. ಕಬ್ಬಿನ ಹಾಲಿನಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಅಂಶಗಳು ಬೆಲ್ಲದಲ್ಲಿರುತ್ತೆ. ಅದನ್ನು ಪಟ್ಟಿ ಮಾಡ್ತಾ ಹೋದರೆ ನೀವು ಭಾಳ ಮುಖ್ಯವಾಗಿ ಅದರಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸುಕ್ರೋಸ್ ಅಂಶ ಇರುತ್ತೆ, ಗ್ಲೂಕೋಸ್ ಅಂಶ ಇರುತ್ತೆ, ಜೊತೆಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಕಬ್ಬಿಣದ ಅಂಶ. ಇದು ಬಹಳ ಒಳ್ಳೆಯ ಒಂದು ಕಬ್ಬಿಣದ ಆಗರ ಅಂತಲೇ ಹೇಳ್ಬೋದು ಬೆಲ್ಲವನ್ನು. ಏಕೆಂದರೆ ಪ್ರತಿ 100 ಗ್ರಾಮ್ ನೀವು ಬೆಲ್ಲ ತಗೊಂಡ್ರೆ ಸುಮಾರು 11 ಮಿಲಿಗ್ರಾಮ್ನಷ್ಟು ಕಬ್ಬಿಣದ ಅಂಶ ಅದರಲ್ಲಿ ಅಡಕವಾಗಿರುತ್ತೆ. ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇರತಕ್ಕಂಥ ಒಂದು ಆಹಾರದ ವಸ್ತು ಅಂತಂದರೆ ಬೆಲ್ಲ. ಬೇರೆ ವಸ್ತುಗಳಲ್ಲೂ ಆಹಾರ ವಸ್ತುಗಳಲ್ಲೂ ಇರುತ್ತೆ, ಅದೇ ರೀತಿ ಬೆಲ್ಲನೂ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇರತಕ್ಕಂಥ ಒಂದು ವಸ್ತು. ಇದು ಬಹುತೇಕ ನಮ್ಮ ಮಕ್ಕಳಿಗೆ ಎಷ್ಟು ಕಬ್ಬಿಣದ ಅಂಶ ಬೇಕೋ ಅಷ್ಟು ಕಬ್ಬಿಣದ ಅಂಶವನ್ನು 100 ಗ್ರಾಮ್ ಬೆಲ್ಲ ನಾವು ಒಂದು ದಿವಸದಲ್ಲಿ ಬಳಸಿದಾಗ ಅದರಿಂದ ಪೂರೈಕೆ ಆಗುತ್ತೆ. ಬಹುತೇಕ ದೊಡ್ಡವರಿಗೂ ಸಹ ಒಂದು 50% ಒಂದು ಕಬ್ಬಿಣದ ಅಂಶ ಈ ಒಂದು ಬೆಲ್ಲದಿಂದ 100 ಗ್ರಾಮ್ ಬೆಲ್ಲ ಉಪಯೋಗಿಸೋದ್ರಿಂದ ಒಂದು ದಿನದಲ್ಲಿ ಸಿಗುತ್ತೆ. ಹಾಗಾಗಿ ಭಾಳ ಮುಖ್ಯವಾಗಿ ಕಬ್ಬಿಣದ ಅಂಶ ಇರತಕ್ಕಂಥ ಒಂದು ಆಹಾರದ ವಸ್ತು. ಇದರ ಜೊತೆಗೆ ಇದರಲ್ಲಿ ಕೆಲವು ಪ್ರೋಟೀನ್ಗಳು, ಸತುವಿನಂಶ, ತಾಮ್ರದಂಶ ಇವೆಲ್ಲ ಇರ್ತದೆ, ಮತ್ತು ಸುಣ್ಣದಂಶ, ಕ್ಯಾಲ್ಶಿಯಮ್, ಇವೆಲ್ಲ ಅಂಶಗಳು ಅಂದರೆ ಕಬ್ಬಿನ ಹಾಲಿನಲ್ಲಿರ್ತಕ್ಕಂಥ ಏನೇನು ಅಂಶಗಳಿದೆ ಅದೆಲ್ಲ ಅಂಶಗಳು ಅಡಕವಾಗಿರೋದ್ರಿಂದ ಈ ಒಂದು ಬೆಲ್ಲ ಸಕ್ಕರೆಗಿಂತ ಬಹಳ ಉತ್ತಮ ಸಿಹಿಕಾರಕ ಅಂತ ಹೇಳ್ಬೋದು. ಆದರೆ ಸಕ್ಕರೆನಲ್ಲಿ ಏನಾಗುತ್ತೆ, ಸಕ್ಕರೆ ಕಾರ್ಖಾನೆಯಲ್ಲಿ ತೆಗೆದಾಗ ಅದರಲ್ಲಿ ಸುಕ್ರೋಸ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಮಾಡ್ತಾರೆ, ಸಕ್ಕರೆಯನ್ನು ಬೇರ್ಪಡಿಸಿದಾಗ ಈ ಒಂದು ಎಲ್ಲ ಕಬ್ಬಿನ ಹಾಲಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಬೇರೆ ಬೇರೆ ಉಪೋತ್ಪನ್ನಗಳಾಗಿ ಅಲ್ಲಿ ಹೋಗುತ್ತೆ. ಹಾಗಾಗಿ ಸಕ್ಕರೆ ಅಂತಂದರೆ ಸುಕ್ರೋಸ್ ಅಂಶ ಬಿಟ್ಟು 99.5 ಭಾಗ ಈ ಬಿಳಿ ಸಕ್ಕರೆನಲ್ಲಿರ್ತಕ್ಕಂಥದ್ದು ಸುಕ್ರೋಸ್ ಅಂಶ. ಅದು ಬಿಟ್ಟು ಬೇರೆ ಏನೂ ಅಂಶಗಳಿರಲ್ಲ ಅದರಲ್ಲಿ. ಹಾಗಾಗಿ ಸಕ್ಕರೆಗಿಂತ ಒಳ್ಳೆಯ ಸಿಹಿಕಾರಕ ಯಾಕೆ ಅಂತಂದರೆ ಕಬ್ಬಿನ ಹಾಲಿನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಇದರಲ್ಲಿರುತ್ತೆ. ಹಾಗಾಗಿ ಇದನ್ನು ಆಯುರ್ವೇದಿಕ್ ಪ್ರಿಪ್ರೇಷನ್ಸ್, ಅಂದರೆ ಈ ಆಯುರ್ವೇದಿಕ್ ಇದನ್ನು ಔಷಧಿಗಳನ್ನು ತಯಾರು ಮಾಡುವಾಗ ಬೆಲ್ಲ ಬಿಟ್ಟು ಬೇರೆ ಏನೂ ಬಳಸೋದಿಲ್ಲ. ಜೊತೆಗೆ ರೋಗ ನಾಶ ಮಾಡ್ತಕ್ಕಂಥ ಗುಣಗಳು ಸಹ ಬೆಲ್ಲಕ್ಕಿದೆ. ಕೆಲವು ಫ್ಯಾಕ್ಟ್ರಿಗಳಲ್ಲಿ ಅವರ ಒಂದು ಕಾರ್ಯದ ನಡುವೆ ಬಿಡುವಿನಲ್ಲಿ ಅವರಿಗೆ ಒಂದೊಂದು ಸಣ್ಣ ತುಣುಕು ಬೆಲ್ಲವನ್ನು ಅವರಿಗೆ ತಿನ್ನಲಿಕ್ಕೆ ಕೊಡ್ತಾರೆ. ಯಾಕೆ ಅಂತಂದರೆ ಫ್ಯಾಕ್ಟ್ರಿಗಳಲ್ಲಿ ಏನು ಅಂತಂದರೆ ಪೊಲ್ಯೂಷನ್ ಅಥವಾ ಒಂದು ಪ್ರದೂಷಣೆ ಜಾಸ್ತಿ ಇರುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಬೆಲ್ಲವನ್ನು ತಿಂದಾಗ ನಮ್ಮ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ಒಂದು ಉಸಿರಾಟದ ಕ್ರಿಯೆ ಭಾಳ ಸರಾಗವಾಗುತ್ತೆ ಆ ಒಂದು ಪ್ರದೂಷಿತ ವಾತಾವರಣದಲ್ಲಿ. ಆ ದೃಷ್ಟಿಯಿಂದ ಬೆಲ್ಲವನ್ನು ಕೊಡ್ತಕ್ಕಂಥ ಪರಿಪಾಠ ಇದೆ. ಈ ರೀತಿ ಬೆಲ್ಲಕ್ಕೆ ಬೇರೆ ಬೇರೆ, ಜೊತೆಗೆ ವಿಶೇಷವಾಗಿ ಕೆಲವು ಲೇಹ್ಯಗಳಲ್ಲಿ ಮತ್ತು ಕಷಾಯಗಳಲ್ಲಿ ಬೆಲ್ಲವನ್ನು ಬಳಸಿದಾಗ ಆ ಒಂದು ಕಷಾಯದ ಮತ್ತು ಲೇಹ್ಯದ ಒಂದು ಔಷಧೀಯ ಗುಣವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ. ಆ ದೃಷ್ಟಿಯಿಂದ ಯಾವುದೇ ಒಂದು ಆಯುರ್ವೇದಿಕ್ ಔಷಧ ಒಂದು ತಯಾರಿಕೆಯಲ್ಲಿ ಬೆಲ್ಲವನ್ನು ಭಾಳ ಸುಲಭವಾಗಿ ಒಂದು ನ್ಯಾಚುರಲ್ ಸ್ವೀಟ್ನರ್ ಅಥವಾ ಸ್ವಾಭಾವಿಕವಾದ ಒಂದು ಸಿಹಿಕಾರಕ ಅಂತ ಇಲ್ಲಿ ಬಳಸ್ಬೋದು. ಸಕ್ಕರೆಗೆ ಹೋಲಿಸಿದಾಗ ಅದರಿಂದ ಬೆಲ್ಲವನ್ನು ವಿಶೇಷವಾಗಿ ಒಂದು ಒಳ್ಳೆಯ ಸಿಹಿಕಾರಕ ಅಂತ ಹೇಳ್ಬೋದು. ಅದರಿಂದ ಬೆಲ್ಲವನ್ನು ಬಳಸ್ಬೋದು. ಇನ್ನೊಂದು ಪ್ರಶ್ನೆ ಕೆಲವರಲ್ಲಿ ಮನಸ್ಸಲ್ಲಿ ಬರುತ್ತೆ, ಏನು ಅಂತಂದರೆ ಈ ಒಂದು ಮಧುಮೇಹಿಗಳು ಅಥವಾ ಡಯಾಬಿಟಿಕ್
ಸಕ್ಕರೆಗೆ ಹೋಲಿಸಿದಾಗ ಇದು ಪರವಾಗಿಲ್ಲ. ಅಂದರೆ ಬೆಲ್ಲವನ್ನು ಬಳಸಿದಾಗ ಸಕ್ಕರೆಗೆ ಹೋಲಿಸಿದಾಗ ಈ ಡಯಾಬಿಟಿಕ್ ಅಥವಾ ಮಧುಮೇಹಿಗಳು ಬಳಸ್ಬೋದು. ಆದರೆ ನಾವು ಇದನ್ನು ಡಯಾಬಿಟಿಕ್ ಇರ್ತಕ್ಕಂಥವ್ರು ತಿನ್ಬೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಇದರಲ್ಲೂ ಸಹ ಸಕ್ಕರೆ ಅಂಶ ಇರುತ್ತೆ. ಆದರೆ ಡೈಲ್ಯೂಟ್ ಶುಗರ್ ಅಂತೀವಿ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಸಕ್ಕರೆಗೆ ಹೋಲಿಸಿದಾಗ ಇದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ, ಜೊತೆಗೆ ಬೇರೆ ಎಲ್ಲ ಕೆಲವು ಪೋಷಕಾಂಶಗಳು ಇರೋದರಿಂದ ಸಕ್ಕರೆಗೆ ಹೋಲಿಸಿದಾಗ ಯಾರು ಮಧುಮೇಹಿಗಳಿದ್ದಾರೆ ಅವರಿಗೆ ಇದು ಸ್ವಲ್ಪ ಪ್ರಮಾಣದಲ್ಲಿ ವಾಸಿ. ಆದರೆ ಜಾಸ್ತಿ ಇದನ್ನು ಸಹ ಜಾಸ್ತಿ ಯಾವುದನ್ನು ತಿನ್ನಬಾರ್ದು. ಅತಿಯಾದರೆ ಯಾವುದು ಅಮೃತನೂ ವಿಷ ಆಗುತ್ತೆ ಅನ್ನೋದು ಮಾತಿದೆ. ಆ ದೃಷ್ಟಿಯಲ್ಲಿ ಮಧುಮೇಹಿಗಳಿಗೆ ಇದನ್ನು ಶಿಫಾರಸು ಮಾಡೋದಿಲ್ಲ, ಆದರೆ ಸಕ್ಕರೆಗೆ ಹೋಲಿಸಿದಾಗ ಇದು ಪರವಾಗಿಲ್ಲ ಅಂತ ಹೇಳ್ಬೋದು.